ಇಂದಿನಿಂದ ವಿಧಾನಸಭೆಯ ಕಲಾಪ ಆರಂಭ ಆಗ್ತಾ ಇದೆ. ಸದನದಲ್ಲಿ ಮನ್ರೇಗಾ ಯೋಜನೆ ಇವತ್ತು ಸದ್ದು ಮಾಡುತ್ತೆ. ವಿಪಕ್ಷಗಳ ವಿರುದ್ಧ ಹಾಗಾದ್ರೆ ಆಡಳಿತ ಪಕ್ಷ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಗಿಬೀಳುತ್ತಾ? ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಇಂದಿನಿಂದ ವಿಧಾನಸಭೆಯ ಕಲಾಪ ಆರಂಭ. ಸದನದಲ್ಲಿ ಸದ್ದು ಮಾಡುತ್ತಾ ಹಾಗಾದ್ರೆ ಮನ್ರೇಗಾ ಯೋಜನೆ? ವಿಪಕ್ಷಗಳ ವಿರುದ್ಧ ಆಡಳಿತ ಪಕ್ಷ ಮುಗಿ ಬೀಳುವಂಥ ಚಾನ್ಸಸ್ ಇದೆಯಾ? ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ವಿಪಕ್ಷಗಳು ಒಂದ್ ಕಡೆ ಪ್ಲಾನ್ ಮಾಡ್ಕೊಂಡಿದೆ. ಕಳೆದ ವಾರ ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ಒಂದು ಮಾತಿನ ಚಕಮಕಿ ನಡೆದಿತ್ತು. ಇವತ್ತು ಮತ್ತೆ ಶುರುವಾಗ್ತಾ ಇದೆ ಈ ಒಂದು ಕಲಾಪ. ಮೊದಲಿಗೆ ಮನ್ರೇಗಾ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅವತ್ತೇ ಹೇಳಿದ್ರು 2 ದಿನ ಕಂಪ್ಲೀಟ್ ಆಗಿ ಮನ್ರೇಗಾ ಏನು ಆ ಹೆಸರನ್ನ ಕೈ ಬಿಡ್ತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಬೇಕು, ಅದಾದ ನಂತರ ಮುಂದಿನದ್ದು ಅನ್ನುವಂಥ ವಿಚಾರವನ್ನ ಆಡಳಿತ ಪಕ್ಷ ಹೇಳಿತ್ತು. CLP ಮೀಟಿಂಗ್ ಅಲ್ಲಾಗಿರ್ಬೋದು, ಒಂದಿಷ್ಟು ಸಭೆಗಳು ನಡೆಯಿತು. ಆ ಸಭೆಗಳಲ್ಲಿ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಆಗಮಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಮನ್ರೇಗಾ ವಿಚಾರವನ್ನ ಪ್ರಸ್ತಾಪ ಮಾಡಲೇಬೇಕು. 1, 2 ನಿನ್ನೆ ಬಜೆಟ್ ಇತ್ತು. ಬಜೆಟ್ ಇದ್ದ ಕಾರಣ ಎಲ್ಲರ ಚಿತ್ತ ಕೇಂದ್ರ ಬಜೆಟ್ನತ್ತ ನೆಟ್ಟಿತ್ತು. ಇವತ್ತು ಮತ್ತೆ ವಿಧಾನಸೌಧದಲ್ಲಿ ಕಲಾಪ ಆರಂಭ ಆಗ್ತಾ ಇದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಕಲಾಪ ಆರಂಭ ಆಗುತ್ತೆ. ಕಲಾಪ ಆರಂಭ ಆದ ಕೂಡಲೇ ಮೊದಲಿಗೆ ಮಾತನಾಡ್ತಕ್ಕಂಥ ವಿಚಾರ ಮನ್ರೇಗಾ ಯೋಜನೆ.